ಸರಿ ಬಸಪ್ಪ ಅವ್ರ, ಇವಾಗ ಹೋಗಿ ಡಾಕ್ಟರ್ಗೆ ಹೇಳ್ತಾನೆ. ಅವ್ರು ಏನಂತಾರೆ ನೋಡಿ, ಆಮೇಲೆ ನಾನು ನಿಮ್ಗೆ ಬಂದೇ ಹೇಳ್ತೇನೆ. ಆದರೆ ಈಗೆಲ್ಲ ಸಲಹೆ ಅದು ಹಚ್ಚಿತ್ತು. ಇನ್ನು ಏನು ರಕ್ತ ಅದು ಒಂದಿಟ್ಟು ತೆಗಿಬೇಕು, ಅದನ್ನೆಲ್ಲ ನೋಡಬೇಕು, ಚೆಕ್ ಮಾಡಿ ಎಲ್ಲ ಹೇಳಿತ್ತು. ಮತ್ತು ಇನ್ನು ಸ್ವಲ್ಪ ಅದು ಇನ್ನು ಏನು ಹೇಳ್ತಾರೋ ಡಾಕ್ಟ್ರನ್ನ ಕೇಳೋಣ ತಡಿ, ನಾನು ಹೋಗಿ ಕೇಳ್ಕೊಂಡು ಬರ್ತೇನೆ. ಸರಿ ನರ್ಸಮ್ಮ, ಕೇಳ್ಕೊಂಬರು. ಮತ್ತೆ ಏನು ಮಾಡೋಕ್ಕಾಗ್ತತಿನ? ನಮ್ಮ ಹಣೆ ಬಾರದಾಗ ಹಿಂಗೆ ಆಗೋದೈತಿ, ಏನು ಮಾಡೋಕ್ಕಾಗಂಗಿಲ್ಲ. ಹೋಗು. ಅಲ್ಲ, ನಿಮ್ಗೆ ಒಂದಿಟ್ರ ಬುದ್ಧಿ ಬುಕ್ಕಲ್ಲ ಏನ್ರ ಐತೇನ? ಅಲ್ಲ, ಒಂದು ಮಾತು ಕೇಳ್ದ ಮಾಡ್ದೆ ಹಿಂಗೆ ಕಿಡ್ನಿ ಕೊಡಕ್ಕೆ ನಿಂತಾರಲ್ಲ, ನಾಳೆ ನಿಮಗೆ ಏನ್ರ ಆದ್ರೆ ನಾವೇನು ಮಾಡಬೇಕಾಗಿತ್ತು? ಹಾಂ, ನಾವೇನು ಮಾಡಬೇಕಾಗಿತ್ತು ಹೇಳ್ರಿ ಒಂದೀಟ. 3 ಮಕ್ಳದಾವ, 3 ಮಕ್ಳು. ಅದ್ರ ಗೊತ್ತೈತೆ ನಿನಗೆ? 3 ಮಕ್ಳ ಬಿಟ್ಟು ಹಿಂಗೆ ಕಿಡ್ನಿ ಕೊಡಕತ್ತಿದ್ವಿ. ನಾಳೆ ಇನ್ನು ಮಕ್ಳು ಮದುವೆ ಮಾಡ್ಬೇಕು, ಸಾಲಿ ಕಲಿಸ್ಬೇಕು, ಇದನ್ನೆಲ್ಲ ಯಾವ ಮಾಡ್ತಾನೆ? ಹಾಂ, ನೋಡ್ರೆ ನನ್ನ ನೋಡ್ರೆ ಇಲ್ಲಿ ತವ್ರ ಮನೆಗೆ ಕಳಿಸಿದಿ. ಈಗ ನೋಡ್ರೆ ನೀನು ಇಲ್ಲಿ ದವಾಖಾನೆಗೆ ಬಂದು ಬಿದ್ದಿದಿ. ಅಲ್ಲಿ ಮಕ್ಕಳನ್ನ ಒಟ್ಟ ಬಿಟ್ಟು ಹಿಂಗೆ ಬಂದು ಬಿದ್ರೆ ಏನಾಗ್ತದೆ? ಹೋಗಿ ಹೊಲ ಮಾರಿ ಬಂದು ರೊಕ್ಕ ಕಟ್ಟಿದ್ರೆ ಮುಗಿಸೋಕಿತ್ತು. ಗೌಡಂತೆ ಹೋಗಿ ಕೇಳಬೇಕಾಗಿತ್ತು ರೊಕ್ಕ. ಅದನ್ನ ಬಿಟ್ಟು ಹಿಂಗೆ ಬಂದು ನೀನು ಹಿಂಗೆ ಬಂದು ಕಿಡ್ನಿ ಕೊಡ್ದಂತ ಏನೈತಿ ಈಗ? ಹೇಳ ಹೇಳ. ನೀನು ಜಾಸ್ತಿ ಮಾತಾಡಕ್ಕೆ ಹೋಗಬೇಡ. ನೀನು ನಿಮ್ಮ ಮನೆ ಮನೆಗೆ ಹೋಗಿ ಬಿದ್ದಿರಷ್ಟ. ನಮ್ಮ ಮನೆ ಕಾಲು ಅಂತೂ ಇಡಕ್ಕೆ ನೀನು ಹೋಗುವಂಗೆ ಇಲ್ಲ. ನಮ್ಮ ಮನೆ ಕಾಲು ಇಡೋ ಅವಶ್ಯಕತೆ ನಿನಗಿಲ್ಲ. ಹಾಂ, ನಮ್ಮ ಮನೆ ಒಳಗೆ ನೀನು ಬರದಂಗೆ ಅಷ್ಟೇ ನೋಡು. ಅಕಸ್ಮಾತ್ ನೀನು ಬಂದ್ರೆ ಮಾತ್ರ ನಾವು ಮನೆಯಾಗೆ ಇರೋಂಗೇ ಇಲ್ಲ. ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಎಲ್ಲರ ಹೋಗ್ತೀನಿ. ಇಲ್ಲ, ನಿನ್ನ ಮಕ್ಕಳನ್ನ ಕರ್ಕೊಂಡು ನೀನು ಹೋಗಿ ಉಳಿದ್ಬಿಡು. ನನ್ನ ಮಗಳನ್ನ ಕರ್ಕೊಂಡು ನಾನು ಎಲ್ಲರ ಹೋಗಿಬಿಡ್ತೀನಿ ಆ ಕಡೆ ದೇಶಾಂತರ. ಹಾಂ, ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚಲೋ ಅಂತ ಅನ್ಕೊಂಡೇನಿ. ಎಲ್ಲರೂ ಕೇಳ್ಕೊಳ್ಳೋದು ಒಂದೇ, ಎಲ್ಲರೂ ವಿಡಿಯೋ ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ನಿಮ್ಗೆ ಫಸ್ಟ್ ಬರ್ತೈತೆ ಅಂತ ಹೇಳ್ತಾ ನೀವು ನೋಡ್ಬೋದು. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲ್ ಈ ತಾಯಿಲಿ ತಬ್ಬಲಿ ಬರತ್ತಿ. ಮತ್ತು UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಹಳ್ಳಿ ರೈತನ ಬಡ ಜೀವನದ ಕತೆ ಬರಾಕತ್ತೈತಿ. ಅದನ್ನು ಕೂಡ ನೋಡಿರಿ, ಸಪೋರ್ಟ್ ಮಾಡಿರಿ. ಭಾಳ ಇಂಟ್ರೆಸ್ಟಿಂಗ್ ಆಗಿ ಒಂದು ಫ್ಯಾಮಿಲಿ ಸ್ಟೋರಿ ಐತಿ, ಅದನ್ನು ಕೂಡ ನೋಡಿರಿ. ಇನ್ನೂ ಭಾಳ ಚಂದ ಬರ್ತೈತಿ. ದಿನಕ್ಕೆ ಏನಿಲ್ಲ ಅಂದರೂ ಎಲ್ಲನೂ 2 ವಿಡಿಯೋಸ್ ಹಾಕ್ತೀನಿ. ತಪ್ಪು ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಆಯ್ತಾಯ್ತು ತಗೋ, ನಾನೇನು ಬಂದ ಅಲ್ಲಿರಂಗಿಲ್ಲ. ನನಗೆ ಇಲ್ಲಿ ಬರಲಿಲ್ಲ ಅಂದಿದ್ರೆ ಈ ಸುದ್ದಿನ ಗೊತ್ತಾಕಿರ್ಕಿಲ್ಲ. ನೀನು ಕಿಡ್ನಿ ಕೊಟ್ಟ ನಮ್ಮ ಜೀವನ ಎಲ್ಲ ಹಾಳು ಮಾಡಿಬಿಡ್ತಿದ್ದೀನಿ. ನಾನು ಯಾಕೆ ನಿಮ್ಮನ್ನಿಬ್ಬರನ್ನು ಕಳಿಸ್ಲಿ? ನಾನು ಇದ್ರೆ ನಿಮ್ಮ ಜೊತೆ ಇರ್ತಾನೆ. ಇಲ್ಲಾಂದ್ರೆ ನಾನು ಮನೆಗೆ ಇರ್ತಾನೆ. ಮಕ್ಕಳ ಕರ್ಕೊಂಡು ಹೆಂಗಾರ ಇರ ಬೇಡ, ನಾನೇ ಕರ್ಕೊಂಡು ಹೋಗ್ಲಿ ಮಕ್ಕಳ. ನಾನು ಕರ್ಕೊಂಡು ಹೋಗು ಮಗಳ ಅಲ್ಲ. ನೀನು ನನ್ನೆಲ್ಲ ಒಟ್ಟಿಗೆ ಇಟ್ಕೋ. ಇನ್ನು ಮುಂದೆ ನಾನು ತಪ್ಪು ಮಾಡಂಗಿಲ್ಲ ಅಂತ ಕಾಲು ಬಿದ್ದು ನಿನ್ನ ಕೇಳ್ಕೊಳಕತ್ತಾನೆ. ಆದ್ರೂ ನಿನಗೆ ಕನ್ಕರ ಬರವತ್ತೇನೆ. ಒಂದು ಸರಿ ತಪ್ಪು ಮಾಡಿ ಇನ್ನೊಂದು ಯಾವತ್ತೂ ನಾನು ತಪ್ಪು ಮಾಡಂಗಿಲ್ಲ. ಒಂದು ಸರಿ ನನ್ನ ಮಾತನ್ನ ಕೇಳ್ರಿ. ಯಾಕ್ರಿ ಹಿಂಗೆ ಮಾಡಕತ್ತೀರಿ ನೀವು? ಮಂದಿನ ನಂಬ್ತಾನ, ಆದ್ರೆ ನಿನ್ನ ಮಾತ್ರ ನಾ ಯಾವತ್ತೂ ನಂಬೋದಿಲ್ಲ. ಹೊರಗಿನವ್ರನ್ನ ನಂಬೋದು, ಆದ್ರೆ ಮನೆಯಾಗಿನವ್ರನ್ನ ನಿನ್ನಂಥ ರಾಕ್ಷಸನ ನಾನು ಎಲ್ಲಿ ನೋಡೇ ಇಲ್ಲ. ಇನ್ನು ಸ್ವಲ್ಪ ಬಿಟ್ಟಿದ್ರೆ ನನ್ನ ಮಗಳನ್ನ ಕೊಂದು ಬಿಡ್ತಿದ್ ನೀನು. ಅದು ತಾಯಿಲ್ಲದ ತಬ್ಲಿಲಿ, ತಾಯಿಲ್ಲದ ತಬ್ಲಿ ಅದ. ಅದಕ್ಕೆ ತಾಯಿ ಪ್ರೀತಿ ಕೊಡ್ಲಿ ಅಂತೇಳಿ ನಿನ್ನ ಮದುವೆಯಾಗಿ ಕರ್ಕೊಂಡು ಬಂದ ನಾನು. ಆದ್ರೆ ನೀನು ಮಾಡೋದು ಏನು ಹೇಳು? ಹಾಂ, ನೀನು ಮಾಡೋದು ಏನು? ತಾಯಿ ಪ್ರೀತಿನ ಕಾಂದಿರೋ ಮಗಳಿಗೆ ತಾಯಿ ಪ್ರೀತಿ ತೋರಿಸೋದು ಬಿಟ್ಟ ನೀ ನೋಡಿದ್ರೆ ಮಲ್ತಾಯಿ ಕಾಟನ ಕೊಡಾಕತ್ತು ಬಿಟ್ಟಿದ್ದೀನಿ ನನ್ನ ಮಗಳಿಗೆ. ನನಗೆ ಎಷ್ಟು ಸಂಕಟ ಆಗ್ಬೇಡ ಹೇಳು. ನಾನು ಏನು ಕಡಿ ಮಾಡಿ ನಿನಗೆ ಎಲ್ಲ ತಂದು ಕೊಡ್ತೇನೆ. ಆ ಹುಡುಗಿ ಕೆಲಸ ಹಚ್ತಿದ್ದಿ, ಆಯ್ತು ಹಚ್ಚಿ ಬಿಡು. ದೊಡ್ಡಕ್ಕೆಲ್ಲ ಎಲ್ಲ ಕಲ್ಕೋಬೇಕಂತ ಹೇಳಿ ಹಚ್ಚತಾಳ. ನಾನು ಹೇಳ್ತೈತೆ ನಾನು ಅನ್ಕೊನಿ. ಆದ್ರೆ ಸಾಯಿಸುವಂಥದ್ದು ನನ್ನ ಮಗಳು ಏನು ಮಾಡಿದ್ಲಿ ನಿನಗೆ? ಏನು ಮಾಡಿದ್ಲು ಹೇಳ? ನಾನು ತಪ್ಪು ಮಾಡೀನಿ, ನಿಮ್ಮ ಕಾಲಿಗೆ ಬೀಳ್ತಾನೆ. ನನ್ನ ಕ್ಷಮಿಸ್ಬೇಡ್ರಿ. ನಾನು ನಿಮಗೆ ಮಾಡಬಾರ್ದು ಮಾಡಿದ್ದೇನೆ, ಅದು ನನಗೆ ಅರ್ಥ ಆಗೈತಿ. ನಾನು ಇನ್ನು ಮುಂದೆ 3 ಮಕ್ಕಳನ್ನು, ನನ್ನ ಮಕ್ಕಳು ಸ್ವಂತ ಮಕ್ಕಳನ್ನು ಹಂಗೆ, ಸುಂದರಿ ನನ್ನ ಮಗಳನ್ನು ಹಂಗೆ ನಾನು ನೋಡ್ಕೋತೇನೆ. ನನ್ನ ಕ್ಷಮಿಸಿ ಮನೆಯೊಳಗೆ ಸೇರಿಸ್ಕೊರಿ. ನಿಮ್ಮ ಕಾಲಿಗೆ ಬೀಳ್ತಾನೆ ರೀ. ಈ ಸರಿ ಇನ್ನು ಮುಂದೆ ಯಾವ ಥರ ತಪ್ಪು ಮಾಡೀನಿ ಅಂದ್ರೆ ನಾನು ಯಾವತ್ತೂ ಸೇರಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ತಪ್ಪು ಮಾಡಿದ್ರೆ ನನ್ನ ಮನೆಯೊಳಗೆ ನೀವು ಸೇರಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಬಿರಂಗಿಲ್ಲ ಅಲ್ಲಿ. ನಾನು ಊರು ಬಿಟ್ಟು ದೇಶ ಬಿಟ್ಟು ಎಲ್ಲರೂ ಹೋಗ್ತಾನೆ. ನಮ್ಮ ಮನೆಗೆ ಹೋಗಂಗಿಲ್ಲ. ಹೆಂಗಾರ ಮಾಡಿ ನನ್ನ ಮನೆಗೆ ಸೇರಿಸ್ಕೊರಿ. ನಿಮ್ಮ ಕಾಲಿಗೆ ಬೀಳ್ತಾನೆ. ಅದು ಆಗದಿರೋ ಮಾತು. ನಿನ್ನ ನಮ್ಮ ಮನೆ ಒಳಗೆ ಸೇರಿಸ್ಕೊಂಡ್ರೆ ನಮ್ಮ ಮನೆ ಸರ್ವನಾಶ ಆಗಿ ಹೋಗ್ಕತಿ. ಬೇಡ, ನಿನ್ನ ನಮ್ಮ ಮನೆ ಒಳಗೆ ನಾನು ಸೇರಿಸ್ಕೊಳಂಗಿಲ್ಲ ಅಷ್ಟ. ನೀನು ಹಳ್ಳಿ ಪದೇ ಬಂದ ನನಗೆ ಅನ್ನಕ್ಕೆ ಹೋಗಬೇಡ. ನಮ್ಮ ಮನೆಗೆ ಸೇರಿಸ್ಕೊರಿ ಅಂತೇಳಿ. ನೀ ನನ್ನ ಕಾಲು ಬಿದ್ರು ಅಷ್ಟ, ನನ್ನ ಕೈ ಮುಗಿದ್ರು ಅಷ್ಟ, ನನ್ನ ಕಾಲು ತೊಳೆದು ನೀರು ಕುಡಿದ್ರು ಅಷ್ಟೇ. ನಾನು ಏನಕ್ಕೆ ಕ್ಷಮಿಸಂಗಿಲ್ಲ. ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೋ. ಪದೇ ನನಗೆ ತಲೆ ತಿರುಗಾಡ ಮುಂಚೆವ್ವ. ಇಲ್ಲಿಂದ ಹೋಗ್ಬಿಡ. ಇದು ಮನೆಯೆಲ್ಲ ದವಾಖಾನೆ ಐತಿ. ಇಲ್ಲಿಂದ ನನ್ನ ಕೈಯಿಂದ ಹೊಡೆಸ್ಕೊಳಕ್ಕೆ ಹೋಗಬೇಡ ನೀನು. ಯಾಕ್ರಿ ನನ್ನ ಮೇಲೆ ಇಷ್ಟು ಸಿಟ್ಟು ಮಾಡ್ಕೊಂಡಿರಿ? ನಾನು ಇಂಥ ತಪ್ಪು ಮಾಡಬಾರ್ದಾಗಿತ್ತು, ಅದು ನನಗೂ ಅನಿಸೈತಿ. ಆದರೆ ನೀವು ನನ್ನ ಮನೆಯೊಳಗೆ ಸೇರಿಸ್ಕೊತಿದ್ರ. ನಾನು ಎಷ್ಟು ದಿನ ಗಂಡು ಬಿಟ್ಟನಂತ ಕೆಲಸ ಅನಿಸ್ಕೊಂತ ಇರಲಿ. ನನಗೆಲ್ಲರೂ ಗಂಡ ಮನೆ ಬಿಟ್ಟು ಹೊರಗೆ ಹಾಕ್ಯಾನಿಕೆನ, ಗಂಡ ಮನೆ ಬಿಟ್ಟು ಹೊರಗೆ ಹಾಕ್ಯಾನಿಕೆನ, ಗಂಡ ಯಾಕೋ ಈಕೆನ ಮನೆ ಬಿಟ್ಟು ಹೊರಗೆ ಹಾಕ್ಯಾನ ಅಂತ ಎಲ್ಲ ಊರು ಮಂದಿ ಎಲ್ಲ ಅನ್ನತ್ತಾರ. ಅನಿಸ್ಕೊಳಕ್ಕಾಗವಲ್ತು ರೀ, ನನಗೆ ಅನಿಸ್ಕೊಳಕ್ಕಾಗವಲ್ತು. ನಿಮ್ಮ ಕೈ ಮುಗಿತಾನೆ. ಇದೊಂದು ಸರಿ ನನಗೆ ಕ್ಷಮಿಸಿ ಮನೆಯೊಳಗೆ ಸೇರಿಸ್ಕೊರಿ. ಇನ್ನು ಮುಂದೆ ನಾನು ಯಾವತ್ತೂ ಹಿಂಗೆ ತಪ್ಪು ಮಾಡಂಗಿಲ್ಲ ರೀ. ನೀವು ನೋಡ್ಬೇಕ್ರಿ, ಮನೆಯಾಗ ಕೂತ್ಕೊಂಡು ನೋಡ್ರಿ. ನಾನು ಯಾವತ್ತೂ ತಪ್ಪು ಮಾಡಂಗಿಲ್ಲ. ನಿಮ್ಮ ಕಾಲಿಗೆ ಬರ್ತಾನೆ, ಬೇಕಾದ್ರೆ ಸುಂದರಿ ಕಾಲಿಗೂ ಬರ್ತಾನೆ. ನಾನು ತಪ್ಪಾಗೈತೆ ಅಂತ ಹೇಳಿ ನನ್ನ ಮನೆಯೊಳಗೆ ಸೇರಿಸ್ಕೊರಿ. ಕೈ ಮುಗಿತಾನು. ಈಕೆ ಇಷ್ಟು ಕೇಳ್ಕೊಳತ್ತಾಳು, ಏನು ಮಾಡ್ಬೇಕು ಅಂತ ಒಂದು ಗೊತ್ತಾಗತ್ತ. ಮನೆಯೊಳಗೆ ಸೇರಿಸ್ಕೊಂಡು ಬ್ಯಾಡವೋ, ಈಗ ಸೇರಿಸ್ಕೊಂಡ್ರು ಹಿಂಗೆ ಹೇಳಿ ಒಂದು ಇದನ್ನು ಮಾಡಿದ್ರೆ ಏನು ಮಾಡಲಿ, ಏನು ಮಾಡ್ಬೇಕಂತ ತಿಳಿದಂಗಾಗೈತಿ. ಒಂದು ಗೊತ್ತಾಗವಲ್ತು. ಅಯ್ಯೋ ದೇವ್ರ, ಏನು ಮಾಡ್ಲಪ್ಪ ನಾನು? ಈಗ ಮಕ್ಕಳಿಗೆ ತಿನ್ನಾಕ ಉನ್ನಾಕ ಮಾಡಿ ಹಾಕಾಕ ಬೇಕು. ನಾನು ಎಷ್ಟಂತ ಮಾಡಾಕಕ್ಕತಿ.
ಪಾಪ ಸುಂದರಿನೂ ಎಷ್ಟಂತ ಮಾಡ್ತಾಳೆ. ಏನು ಮಾಡಲಿ ಯೋಚನೆ ಮಾಡಿದ್ರೆ ಮನೆ ಒಳಗೆ ಸೇರಿಸ್ಕೊಳ್ಳಿನ ಅನ್ನೋಂಗಾಗೈತಿ. ನೋಡೋಣ ಯೋಚನೆ ಮಾಡ್ತಾನೆ. ಹಾಂ ನೋಡು, ನನಗೆ ಯೋಚನೆ ಮಾಡೋಕೆ ಒಂದು ವಾರ ಟೈಮ್ ಕೊಡು. ಒಂದು ವಾರ ನಾನು ಯೋಚನೆ ಮಾಡಿ ನಿನ್ನ ಮನೆ ಒಳಗೆ ಸೇರಿಸ್ಕೋಬೇಕು ಬೇಡ ಅಂತೇಳಿ ಯೋಚನೆ ಮಾಡಿ ನಾನೇನು ಬಾ ಅಂತ ಹೇಳ್ತಾನೆ. ನಾನು ಮಾತ್ರ ನಿನ್ನ ಕರೆಯೋಕೆ ಬರಂಗಿಲ್ಲ, ನೀನ ಬರ್ಬೇಕಾರೆ ನಮ್ಮ ಮನೆಗೆ. ಕರೆಯೋಕೆ ಬರ್ತಾನೆ ಅನ್ನೋದು ಪದೇ ಮಾತು ಸುಳ್ಳೈತಿ. ನಾನು ಕರೆಯೋಕೆ ಬರೋವನಲ್ಲ. ಬರ್ತಾನಂದ್ರೆ ಮನೆ ಒಳಗೆ ಬಾ, ಬ್ಯಾಡ ಆತಪ್ಪ ಅಂದ್ರೆ ಅಲ್ಲಿ ನಿಮ್ಮ ಮನ್ಯಾಗ ಆರಾಮ್ ತಿನ್ಕೊಂತ ರಾಣಿ ಹಂಗೆ ಬಿದ್ದಿರು. ನಮ್ಮ ಮನೆಗೆ ನೀ ಬರೋ ಅವಶ್ಯಕತೆನೇ ಇಲ್ಲ. ಹೆಂಗೆ ನೋಡು ನಿನಗೆ ಬಿಟ್ಟಿರೋದು. ಅಯ್ಯೋ ಒಂದು ವಾರ ಯಾಕ್ರಿ, 2 ವಾರ ತಗೋರಿ. 2 ವಾರ ತೊಗೊಂಡು ಕಾಸ ಯೋಚನೆ ಮಾಡಿರಿ, ಚಂದಗೆ ಯೋಚನೆ ಮಾಡಿ ನನ್ನ ಮನೆ ಒಳಗೆ ಸೇರಿಸ್ಕೊಯ್. ಇನ್ನು ಮುಂದೆ ನಾ ಇಂಥ ತಪ್ಪು ಮಾಡಂಗಿಲ್ಲ ರೀ, ಮಾಡಂಗಿಲ್ಲ. ಯಾಕಂತಂದ್ರೆ ನಾನು ಈ ತಪ್ಪು ಮಾಡಿದ್ರೆ ನೀವು ಮತ್ತೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರೆ ಅನ್ನೋದು ನನಗೆ ಗೊತ್ತಾದ್ಮೇಲೆ ನಾ ತಪ್ಪು ಮಾಡಿದ್ರೆ ನನ್ನ ಚಪ್ಪಲ್ ತೊಗೊಂಡು ನಾನು ಹೊಡ್ಕೋಬೇಕಾಗ್ತತಿ. ಹಾಂ ರೀ, ನನ್ನ ಮನೆ ಒಳಗೆ ಸೇರಿಸ್ಕೊರಿ. ಇನ್ನು ಮುಂದೆ ನಾನು ಇಂಥ ತಪ್ಪು ಮಾಡಂಗಿಲ್ಲ. ಹಾಂ, ನಾನು ಪದೇ ಈ ತಪ್ಪನ್ನ ಮಾಡ್ರೆ ನಿಮಗೆ ನಾನು ಹೇಳೋನಲ್ಲ, ನನ್ನ ಮನೆ ಬಿಟ್ಟು ನೀವು ಹೊರಗೆ ಹಾಕ್ಬಿಟ್ರಿ ಅಂತೇಳಿ ಹಾಕ್ಬಿಡ್ರಿ. 1 ವಾರ ಬಿಟ್ಟು 2 ವಾರ ತಗೋರಿ ಟೈಮ್. ಹಾಂ, ನಾನು ನಿಮಗೋಸ್ಕರ ನೀವು ನನಗೆ ಫೋನ್ ಮಾಡ್ತಾರೆ ಅಂತೇಳಿ ನಾ ಕಾಯ್ಕೊತ ಇರ್ತೇನೆ. ಹಾಂ ರೀ, ಕಾಯ್ಕೊತ ಇರ್ತೇನೆ. ಆಯ್ತು ಮೊದಲು ಇಲ್ಲಿಂದ ನಡಿ, ನನಗೆ ಗೊತ್ತೈತಿ. ಈಗ ಇಷ್ಟೆಲ್ಲ ಆತಲ್ಲ, ಕಿಡ್ನಿ ನಾ ಏನು ಕೊಡಂಗಿಲ್ಲ. ಮೊದಲು ಇಲ್ಲಿಂದ ನೀ ತೊಲಗು. ಇಲ್ಲ, ನಾನು ಇಲ್ಲಿಂದ ಹೋಗಂಗಿಲ್ಲ. ನೀವು ಕಿಡ್ನಿ ಕೊಡ್ತಾರೋ ಇಲ್ಲೋ ಅಂತೇಳಿ ಗ್ಯಾಸ ನಾನು ನೋಡಿಬಿಟ್ಟು ನಾನು ಹೋಗೋದು. ಅಲ್ಲಿ ಗಂಟ ನಾನು ಹೋಗಂಗಿಲ್ಲ. ನಾನು ಇಲ್ಲಿ ಇರ್ತೇನೆ. ನಾನು ಯಾಕೆ ಹೋಗಬೇಕು? ನಾನು ಹೋಗಂಗಿಲ್ಲ. ನೀವು ಮೊದಲ ಮನೆ ಕಡೆ ನೀವು ನಡೀರಿ, ಅಮ್ಮಗನ್ನ ಬಿಡಿಸ್ಕೊಂಡು ಹೋಗ್ರಿ. ನಾನು ಇಲ್ಲಿಂದ ಹೋಗ್ಕನ್. ಹಾಂ, ನಿನಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗ್ತತೆ ಇಲ್ಲೋ? ನಾನು ಒಂದ್ಸಲಿ ಮಾತು ಕೊಟ್ಟ ಮುಗಿಸ್ ಹೋತು. ಕಿಡ್ನಿ ಕೊಡಂಗಿಲ್ಲ ಅಂತ ಹೇಳಿದನು, ಕೊಡಂಗಿಲ್ಲ, ಹೋಗು. ಹೆಂಗೋ ಹೊಲಗಿಲ್ಲ ಮಾರಿ ಬಂದು ಕಸ ರೊಕ್ಕ ಕಟ್ಟಿ ಹೊಕ್ಕನ. ಆದ್ರೆ ಆ ಪಾಪ ಆ ಕೂಸನ್ನ ಬದುಕಿಸ್ತಾನಂತ ಕೇಸ ಅವ್ರ ಅಪ್ಪಗೆ ಮಾತು ಕೊಟ್ಟಿದ್ನಿ. ಆದ್ರೆ ಆ ಮಾತನ್ನ ನಾನು ವಾಪಸ್ ತಗೊಳತನಂತ ಹೇಳಿ ಅವರಪ್ಪ ಎಷ್ಟು ಸಂಕಟ ಪಡ್ತಿರ್ತಾನೋ ಏನೋ, ಅದು ನನ್ನ ಕಣ್ಣಾರೆ ನೋಡೋಕ್ಕಾಗವಲ್ತು. ಒಂದು ಕಿಡ್ನಿ ಕೊಟ್ಟಿದ್ರೆ ನಾ ಏನು ಸಾಯ್ತಿರ್ಕಿಲ್ಲ. ಆದ್ರೆ ನೀವು ಮಾಡೋದು ನೋಡಿ ಮಕ್ಕಳು ಮುಖ ನೋಡಿ ಕೇಸ ಅದನ್ನ ಆ ದೇವ್ರ ಆ ಹುಡುಗಿಗೆ ಇನ್ನೊಂದು ಎಲ್ಲರ ಕಿಡ್ನಿ ಸಿಗೋಂಗ ಮಾಡಲಿ. ಆ ದೇವ್ರ ನಾನು ಅಷ್ಟೇ ಬೆಳ್ಕೊಳ್ಳೋದು. ಅಯ್ಯೋ ಬಸಪ್ಪನ, ಇನ್ನೊಂದ್ರಿ ನಿಮ್ಗೆ ಸಿಹಿ ಸುದ್ದಿ ಆತ. ನೀವು ಕೊಡೋದಿಲ್ಲ ಅನ್ನೋದಾಯ್ತು, ಇನ್ನೊಬ್ರು ಕೊಡಾಕ್ ಬಂದಾರ. ಭಾಳ ಕಷ್ಟದಾಗತ್ತಾರಂತ. ಅವ್ರಿಗೂ ರೊಕ್ಕ ಭಾಳ ಬೇಕಾಗಿತ್ತಂತ. ಅವ್ರದ್ದು ಮ್ಯಾಚ್ ಆಗೈತ್ರಿ, ಅದಕ್ಕೆ ಅವ್ರ ಕೊಡ್ತಾನೋ ಅಂತ ಕೆಲಸ ಮುಂದೆ ಬಂದಾರ. ನೀವು ಕೊಡೋದಿಲ್ಲ ಅನ್ನೋದಕ್ಕೆ ಅವ್ರು ಕೊಡ್ತಾನೆ ಅನ್ನೋದಕ್ಕೆ ಆ ದೇವರು ಆ ಹುಡುಗಿನ ಜೀವ ಬದುಕಿಸ್ಬೇಕಂತೇಳಿ ಕಾಯಕತ್ತಾನ. ಅದಕ್ಕಾಗಿ ಇನ್ನೊಬ್ರು ಹೆಂಗೂ ಬಂದುಬಿಟ್ಟಾರ. ಅವ್ರದ್ದು ತಗೊಳಕತ್ತತ್ರಿ. ಡಾಕ್ಟ್ರಿಗೆ ಹೇಳಿ ನೀ ಆತು ಬಿಡು, ಇನ್ನೊಬ್ರು ಬಂದಿದ್ರು, ಅವ್ರದ್ದು ಕಷ್ಟದಾಗಿತ್ತು. ಏನು ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಾರ ಅಂದ್ರೆ ಅವ್ರು ಹಿಂಗೆ ಹೇಳಿದ್ರು. ನಾನು ಹೋಗಿ ಹಿಂಗೆ ಹೇಳೋರಾಗಂದ್ರೆ ಭಾಳ ಚಲೋ ಆತಂತ ಕೆಲಸ ಖುಷಿ ಪಡಾಕತ್ತೀರಿ. ಆತ್ರಿ ನೀವು ಇನ್ನು ಹೋಗ್ಬೋದ್ರಿ. ಆದ್ರೆ ಅಮೌಂಟ್ ಬಿಲ್ ಎಷ್ಟಾಗೈತಲ್ಲ ಅದನ್ನ ಕಟ್ ಕೆಲಸ ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೇಕಂತ್ರಿ. ಸರಿ ನರ್ಸಮ್ಮ, ಆ ಹುಡುಗಿಗೆ ಆ ದೇವ್ರ ಇನ್ನೊಂದು ಕಿಡ್ನಿ ಸಿಗೋಂಗೆ ಮಾಡಿದ್ನಲ್ಲ, ಅದ ನನಗೆ ಖುಷಿ ಆಯ್ತು. ನಾನು ಕೊಡ್ತಾನಂತ ಕೇಸ ಅವ್ರ ಅಪ್ಪಗೆ ಎಷ್ಟೆಲ್ಲ ಇದನ್ನ ಮಾಡಿದ್ನಿ, ಧೈರ್ಯ ತುಂಬಿದ್ನಿ. ಆದ್ರೆ ನಾನು ಹಿಂದೆ ಕಾಲ ಎತ್ತಿದ ಮ್ಯಾಲ ಅವ್ರು ಏನು ಮಾಡ್ತಾರೋ, ಅವರು ಮುಂದೆ ಗತಿ ಏನು ಅಂತ ಕೇಸ ಭಾಳ ಯೋಚನೆ ಆಗಿಬಿಟ್ಟಿತ್ತು. ದೇವರು ಎಲ್ಲೋ ಒಂದು ಕಡೆ ಕೊಡ್ತಾನಂದ್ರೆ ಒಂದು ಕಡೆ ಕಿತ್ಕೋತಾನೋ, ಇನ್ನೊಂದು ಕಡೆ ಕೊಡ್ತಾನ ಅನ್ನೋದ್ರಾಗ ಗೊತ್ತಾಯ್ತು. ಹೆಂಗೋ ಆ ಹುಡುಗಿಗೆ ಕಿಡ್ನಿ ಸಿಗೋಂಗೆ ಆತಲ್ಲ, ನನಗಷ್ಟೇ ಸಾಕು. ಸರಿ, ನಾನು ಅಮ್ಮಗ ರೊಕ್ಕ ಹೆಂಗಾರ ತಂದು ಸಾಯಂಕಾಲ ಒಳಗಾಗಿ ಕಟ್ತಾನವ. ಹಾಂ, ನಾವು ಬರ್ತವೇನು. ನಡಿ, ಇಲ್ಲೇ ನಿಂತ ಏನು ಕತೆ ಕೇಳಾಕತ್ತಿದಿ, ನಡಿ ಏನು. ಆತ್ರಿ, ನನಗೆ ಭಾಳ ಖುಷಿ ಆಯ್ತು. ನೀವು ಕಿಡ್ನಿ ಕೊಡೋದಿಲ್ಲ ಅಂತೇಳಿ ನನಗೆ ಭಾಳ ಖುಷಿ ಆಯಿತು. ನಾನು ಈಗ ಹೋಗ್ತಾನೆ. 2 ವಾರ ಅಲ್ಲ, 1 ವಾರ ಅಲ್ಲ, 2 ವಾರ ಅಲ್ಲ, 3 ವಾರ ಬೇಕಾದ್ರೆ ತಗೋರಿ. ಆದರೆ ನನ್ನ ಮನೆಗೆ ಕರ್ಕೊಂಡು ಹೋಗ್ರಿ. ನೀವು ಕರ್ಕೊಂಡು ಹೋಗ್ತಾರೆ ಅಂತೇಳಿ ತುದಿಗಲ್ನಾಗ ನಿಂತಿರ್ತಾನೆ. ನೀವು ಅದನ್ನು ಹಿಂದೆ ಹಾಕಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಕಾಯ್ಕೊಂತ ಕುಂತಿರ್ತೇನೆ. ನಾನು ಹೋಗ್ತೇನೆ ರೀ. ಆತ ಹೋಗು, ನನಗೆ ಗೊತ್ತೈತಿ ಯಾವಾಗ ಕರೆಯಕ್ಕೆ ಬರಬೇಕು, ಯಾವಾಗ ಕರೆಯಕ್ಕೆ ಬರಬಾರ್ದು ಅಂತೇಳಿ. ನಾನು ಫೋನ್ ಮಾಡಿ ಹೇಳ್ತೇನೆ. ನಾನೇನೋ ನಿಮ್ಮ ಮನೆ ಗಂಟ ಕರೆಯಕ್ಕೆ ಬರಂಗಿಲ್ಲ, ನೀನ ಬೇಕಿದ್ರೆ ಬರ್ಬೇಕಷ್ಟೇ. ಅಯ್ಯೋ, ನೀವು ಫೋನ್ ಮಾಡ್ರೆ ಕರೀರಿ, ನಾನೇ ಬರ್ತೇನೆ. ಇನ್ನು ಮುಂದೆ ತಪ್ಪ ಆಗದಿರೋಂಗ ಎಲ್ಲಾರು 3 ಮಕ್ಕಳು ನನ್ನ ಮಕ್ಕಳನ್ನು ಸುಂದರಿನೂ ನನ್ನ ಮಗಳನ್ನು ಹಂಗೆ ನನ್ನಿಬ್ಬರು ಮಕ್ಕಳು ಹೆಂಗೆ ನೋಡ್ಕೋತಾನಲ್ಲ ಆಕಿನೂ ಹಂಗಾರೆ ನೋಡ್ಕೋತಾನೆ. ಇನ್ನು ಮುಂದೆ ಇಷ್ಟು ದಿನ ತಪ್ಪು ಮಾಡೇನೆ, ಇನ್ನು ಮುಂದೆ ತಪ್ಪು ಮಾಡಂಗಿಲ್ಲ. ಇನ್ನು ಮುಂದೆ ಈಗ ಹೇಳ್ತೀನಿ ಕೆಲಸ ಮಾಡಂಗಿಲ್ಲ ರೀ, ನಾನು ಮಾಡಂಗಿಲ್ಲ. ನನ್ನ ಮನೆ ಒಳಗೆ ಸೇರಿಸ್ಕೊತಾನಲ್ಲ, ನನಗಿದು ಖುಷಿ ಆಯ್ತು. ಇದು ಖುಷಿ ಆಯ್ತು ರೀ. ನಾನಿನ್ನ ಹೋಗಿ ಬರ್ತೇನೆ. ಆತು ನಡಿ ಮೊದಲು ಇಲ್ಲಿಂದ. ನಾನು ಯೋಚನೆ ಮಾಡಿ ಹೇಳ್ತಾನೆ ಅಲ್ಲಿ ಗಟ್ಟ ಕಾಯಿ. ಯೋಚನೆ ಮಾಡಿ ಇವಾಗ ನಾನು ಫೋನ್ ಮಾಡಿ ಒಂದು ಮಾತು ಬಾ ಅಂತ ಹೇಳ್ತಾನೆ ಅಷ್ಟೇ. ಅದನ್ನ ಬಿಟ್ಟು ನಾನು ನಿಂಗೆ ಜಾಸ್ತಿ ಮಾತಾಡ್ಕೊತ ಕುಂದ್ರಕ್ಕೆ ಆಗಂಗಿಲ್ಲ ಏನು. ಆತ್ರಿ, ಆತು. ನೀವು ಇಷ್ಟು ಹೇಳಿದ್ರಲ್ಲ, ನಂಗೆ ಅಷ್ಟೇ ಸಾಕು. ಅಯ್ಯೋಲಿ, ನನಗೆ ಭಾಳ ಖುಷಿ ಆಗತ್ತೈತಿ. ಆ ಆಚಾರ ಎಷ್ಟು ಇರಲಿ ಅಲ್ಲ, ಅವ್ರು ಒಂದ ಮಾತು ಹೇಳ್ಯಾರ. ಆದ್ರೆ ನನ್ನ ಗಂಡ ನನ್ನ ಮನೆ ಕರಿಕೊತಾರ ಅಂತ ಹೇಳ್ಬಿಟ್ಟ. ನನಗೆ ಭಾಳ ಖುಷಿ ಆಗತ್ತೈತಿ. ಏನು ಹೇಳಕತ್ತೀರಿ ನೀನು? ಅಂದ್ರೆ ಬಸಪ್ಪನ ಒಪ್ಕೊಂಡ್ಬಿಟ್ಟು ನಾನು ಅಂದ್ರೆ ಈಗ ಮನೆಗೆ ಹೋಗ್ಕೆ ನಂಗಾರ ನೀನು? ಈಗ ಹೇಳಿ 2 ವಾರ ಬಿಟ್ಟು 1 ವಾರ ಬಿಟ್ಟು ಯೋಚನೆ ಮಾಡಿ ಹೇಳ್ತಾ ಅಂದಾರ. ಅವರ ಫೋನ್ ಮಾಡ್ತಾರಂತ. ನನಗೆ ಭಾಳ ಖುಷಿ ಆಯ್ತು. ನನಗೆ ಭಾಳ ಖುಷಿ ಆಯ್ತು. ಅಜ್ಜಾರ ಭಾಳ ಶಕ್ತಿಶಾಲಿ ಇರೋರು. ಅವ್ರು ಹೇಳಿದ ಮಾತು ನಡಿ ಹಂಗಾಗೈತಿ. ಇನ್ನೂ ಅವ್ರು ಕೊಡ್ತಾನ ಇಲ್ಲ, ಆದ್ರೆ ನನ್ನ ಮನೆಗೆ ಸೇರಿಸ್ಕೊತಾನಂದ. ನನಗೆ ಭಾಳ ಖುಷಿ ಆದ್ಲಿ. ನಡಿ ಹೋಗೋಣ, ಮನೆಗೆ ಹೋಗೋಣ. ನಡಿ, ನಮ್ಮ ಮೊಯ್ನಿಗೆ ತಕ್ಕ ಪಾಠ ಕಲಿಸ್ತಾನೆ ನಿನ್ನ ಮುಂದೆ. ಅಯ್ಯೋ, ಹಂಗೆಲ್ಲಾರ ಮಾಡಿ ಹೋಗಿ. ನಾಳೆ ಒಂದೇಳೆ ನಿನ್ನ ಗಂಡ ಕರೆಯಕ್ಕೆ ಬರಲಿಲ್ಲ ಅಂದ್ರೆ ಅನ್ಕೋ, ಅಕಸ್ಮಾತ್ ಮತ್ತೆ ಯಾವಾಗ ಬಂದೆ ಅಂದ್ರೆ ನಿನ್ನ ನೋಡ್ಕೊಳ್ಳೋರು ಯಾರು? ನಿನ್ನ ಮನೆಯಾಗ ಇಟ್ಕೊಳ್ಳೋರು ಯಾರು? ನೀವು ಮೊಯ್ನಿನಲ್ಲ, ಅಕ್ಕಿ ಚೊಲಿ ಚಂದಾಗ ಇರು. ಹಂಗೆ ಸ್ವಲ್ಪ ಏನೋ ಕೆಲಸ ನೀವು ಮಾಡ್ರಿ. ನಾನು ಇನ್ನೇನು ಹೊಕ್ಕನು, ಇನ್ನೊಂದು 2 ವಾರ ತಗಂತ ಹೇಳು. ಅದನ್ನ ಬಿಟ್ಟು ಜಗಳ ಮಾಡ್ಕೊಳಕೋದು ಹೋಗಬೇಡ. ಮತ್ತೆ ಅಪ್ಪಿ ತಪ್ಪಿ ಯಾವಾಗ ಬಂದ್ರು ಅಲ್ಲೇ ಇರ್ಬೇಕಾಕತಿ. ಅದಕ್ಕೆ ಸರಿ, ನಡಿ, ಹೋಗೋಣಂಗಾರ.
ಸರಿ ಆಯ್ತು ನಡಿ.